घर ವಾಪಸಿ ಆದ್ರೂ ಕೂಡ ಜಗದೀಶ್ ಶೆಟ್ಟರ್ಗೆ ಬಿಜೆಪಿ ಟಿಕೆಟ್ ಮಿಸ್ ಆಗ್ಬಿಟ್ಟಿದೆ. ಧಾರವಾಡ ಕ್ಷೇತ್ರದ ಟಿಕೆಟ್ ಮೇಲೆ ಮಾಜಿ ಸಿಎಂ ಕಣ್ಣಿಟ್ಟಿದ್ರು. ಧಾರವಾಡಗೂ ಇಲ್ಲ ಅತ್ತ ಹಾವೇರಿಗೂ ಇಲ್ಲದೆ ಶೆಟ್ಟರ್ ಅತಂತ್ರ ಆಗ್ಬಿಟ್ಟಿದ್ದಾರೆ. ನೋಡಿ, ಜಗದೀಶ್ ಶೆಟ್ಟರ್ ಅವರು ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಬರ್ತಾರೆ. ಕಾರಣ ನಂಗಲ್ಲಿ ಗೌರವ ಇಲ್ಲ, ನನಗೆ ಅಧಿಕಾರ ಇಲ್ಲ, ನನಗೆ ಕಡೆಗಣನೆ ಮಾಡಿದ್ದಾರೆ, ಸೈಡ್ ಲೈನ್ ಮಾಡಿದ್ದಾರೆ, ಪ್ರಹ್ಲಾದ್ ಜೋಶಿ ಅವ್ರು ಹೇಳ್ದಂಗೆ ಎಲ್ಲ ನಡೆಯುತ್ತೆ ಅಂತ. ಬಟ್ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ವಾಪಸ್ಸು ಬಿಜೆಪಿಗೆ ಹೋಗಿದ್ರು. ನನಗೆ ಅವಕಾಶ ಸಿಗುತ್ತೆ, ನನಗೆ ಬಹಳ ಗೌರವ ಕೊಡ್ತಾರೆ, ನಾನು ಗೆಲ್ತೀನಿ, ನಾನು ನಿಲ್ತೀನಿ ಅಂತ. ಬಟ್ ಈಗ ಟಿಕೆಟ್ ಮಿಸ್ ಆಗಿದೆ. ಅತಂತ್ರ ಪರಿಸ್ಥಿತಿಯಲ್ಲಿ ಇದ್ದಾರೆ. ಟಿಕೆಟ್ ನೀಡ್ತೇನೆ ಅಂತ ಭರವಸೆ ನೀಡಿದ್ದ ಬಿಜೆಪಿ ಹೈಕಮಾಂಡ್ ಭರವಸೆ ಕೊಟ್ಟ ನಂತರವೇ ಘರ ವಾಪಸ್ ಆಗಿದ್ರು ಜಗದೀಶ್ ಶೆಟ್ಟರ್ ಅವರು. ಶೆಟ್ಟರ್ ಮೂಗಿಗೆ ತುಪ್ಪ ಸವರಿ ಕೈ ತೊಳೆದುಕೊಳ್ತಾ ಬಿಜೆಪಿ ಹೈಕಮಾಂಡ್ ಅನ್ನುವಂಥ ಪ್ರಶ್ನೆ. ಟಿಕೆಟ್ ಸಿಗುವ ಕನಸು ಕಂಡಿದ್ದ ಶೆಟ್ಟರ್ಗೆ ಬಹು ದೊಡ್ಡ ನಿರಾಸೆ ಆಗಿದೆ. ಇದೇ ಕಾರಣಕ್ಕಾಗಿ ಪಕ್ಷದ ಮೇಲೆ ಮುನಿಸಿಕೊಂಡಿದ್ದಾರೆ ಜಗದೀಶ್ ಶೆಟ್ಟರ್ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ರಾಯಚೂರು ಪ್ರವಾಸ ಅರ್ಧಕ್ಕೆ ಮೊಟಕುಗೊಳಿಸಿ ಶೆಟ್ಟರ್ ವಾಪಸ್ ಆಗ್ಬಿಟ್ಟಿದ್ದಾರೆ. ಮತ್ತೆ ಹೈಕಮಾಂಡ್ ವಿರುದ್ಧ ಬೆಂಕಿ ಉಗುಳುತ್ತಾರ ಜಗದೀಶ್ ಶೆಟ್ಟರ್ ಅವರು ಅನ್ನುವಂಥದ್ದು ಪ್ರಶ್ನೆ. ಜಗದೀಶ್ ಶೆಟ್ಟರ್ ಅವರು ಬಹಳ ಕನಸನ್ನ ಇಟ್ಕೊಂಡಿದ್ರು, ತನ್ನ ರಾಜಕೀಯ ಭವಿಷ್ಯವನ್ನ ಗಟ್ಟಿಗೊಳಿಸ್ಕೊಳ್ಬೇಕು ಅಂತ. ಬನ್ನಿ, ನೀವು ಈ ಬಾರಿ ಎಲೆಕ್ಷನ್ ಅಲ್ಲಿ ನಿಮ್ಮನ್ನೇ ನಿಲ್ಲಿಸ್ತೀವಿ ಅಂತ ಹೈಕಮಾಂಡ್ ನಾಯಕರು ಭರವಸೆಯನ್ನು ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ಗೆ ಟಾಟಾ ಬಾಯ್ ಬಾಯ್ ಹೇಳಿ ವಾಪಸ್ ಮತ್ತೆ ಬಿಜೆಪಿಗೆ ಹೋಗಿದ್ರು. ಬಟ್ ತಾವು ಅನ್ಕೊಂಡಿದ್ದು ಆಗಿಲ್ಲ. ಈಗ ವಾಪಸ್ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಏನು ಭರವಸೆ ಕೊಟ್ಟಿದ್ರು ಅದು ಈಡೇರಿಸಿಲ್ಲ. ಇತ್ತ ಕಾಂಗ್ರೆಸ್ಸೂ ಇಲ್ಲ, ಅತ್ತ ಬಿಜೆಪಿನೂ ಇಲ್ಲ. ಅತಂತ್ರ ಪರಿಸ್ಥಿತಿಯಲ್ಲಿ ಜಗದೀಶ್ ಶೆಟ್ಟರ್ ಇದ್ದಾರೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ನಲ್ಲೇ ಇದ್ದಿದ್ರೆ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧವಾಗಿ ಕಾಂಗ್ರೆಸ್ ಇವರನ್ನೇ ಕಣಕ್ಕಿಳಿಸ್ತಾ ಇತ್ತೇನೋ, ಆ ರೀತಿಯಲ್ಲಿ ಮಾತುಕತೆ ಕೂಡ ಆಗಿತ್ತು. ಬಟ್ ಎಲೆಕ್ಷನಿಗೆ ನಿಲ್ಲಿಸ್ತಾರೆ, ಮತ್ತೆ ಅಧಿಕಾರಕ್ಕೆ ಬರ್ತೀನಿ, ಮತ್ತೆ ಗೌರವ ಸಿಗುತ್ತೆ, ಸ್ಥಾನಮಾನ ಸಿಗುತ್ತೆ ಅಂತ ಬಿಜೆಪಿಗೆ ಹೋಗಿದ್ರು. ಬಟ್ ಅದ್ಯಾವುದು ಕೂಡ ಆಗಿಲ್ಲ. ಈಗ ಜಗದೀಶ್ ಶೆಟ್ಟರ್ ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಲ್ಲಪ್ಪ, ನೀತಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗಲ್ಲ ಎಂಬುದ ಕಾರಣಕ್ಕೆ ಇಲ್ಲಿ ನನಗೆ ನಂಬಿಕೆ ದ್ರೋಹ ಆಗಿದೆ, ನನಗೆ ಆತ್ಮವಿಶ್ವಾಸಕ್ಕೆ ಧಕ್ಕೆ ಆಗಿದೆ ಅಂತೇಳಿ ಇಲ್ಲಿ ಅಂತಾರೆ ಕಟ್ಟಿದ ಮನೆಯನ್ನ ಜಗದೀಶ್ ಶೆಟ್ಟರ್ ಬಿಟ್ಟು ಹೋದ್ರು. ನಂತರ ಇಲ್ಲಿ ಅಂತಾರೆ ಕಾಂಗ್ರೆಸ್ಗೆ ಹೋದ್ರು, ಕಾಂಗ್ರೆಸ್ನ ಟಿಕೆಟ್ ಪಡೆದ್ರು, ಅಲ್ಲಿ ಪರಾಭವಗೊಂಡ್ರು. ಕಾಂಗ್ರೆಸ್ ಅವರಿಗೆ ಸೂಕ್ತ ಸ್ಥಾನಮಾನ ಕೊಡಬೇಕು ಅಂತೇಳಿ ವಿಧಾನ ಪರಿಷತ್ ಸದಸ್ಯನಾಗಿ ಮಾಡಿತು. ನಂತರ ಇಲ್ಲಿ ಅಂತಾರೆ ಮುಂಬರುವ ಲೋಕಸಭಾ ಚುನಾವಣೆಯನ್ನೇ ಗಮನದಲ್ಲಿಟ್ಟುಕೊಂಡು ಬಿಜೆಪಿ ಇಲ್ಲಿ ಜಗದೀಶ್ ಶೆಟ್ಟರ್ ಗಾಳ ಹಾಕುವಂತ ಕೆಲಸ ಮಾಡಿತು ಮತ್ತು ಕೆಲವೊಂದಿಷ್ಟು ಭರವಸೆಗಳನ್ನು ಕೊಡ್ತು. ಅದು ಯಾವ ಮಟ್ಟಿಗೆ ಅಂತಂದ್ರೆ ಮುಂಬರುವ ಲೋಕಸಭಾ ಚುನಾವಣೆಗೆ ನಿಮ್ಮನ್ನ ಅಭ್ಯರ್ಥಿಯನ್ನಾಗಿ ಮಾಡ್ತೀವಿ ಅಂತೇಳಿ. ಒಂದ್ ಕಡೆ ಅಂದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರ, ಧಾರವಾಡ ಲೋಕಸಭಾ ತೆಪ್ಪಿರಿ ಇಲ್ಲಿ ಅಂದ್ರೆ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ನಿಮ್ಗೆ ಟಿಕೆಟ್ ಕೊಡ್ತೀವಿ ಅಂತೇಳಿ ಇಲ್ಲಿ ಅಂದ್ರೆ ಮಾತನ್ನ ಜಗದೀಶ್ ಶೆಟ್ಟರ್ಗೆ ಕೊಡ್ತು ಬಿಜೆಪಿ ಹೈಕಮಾಂಡ್. ಹೀಗಾಗಿ ಪಕ್ಷವನ್ನ ನಂಬಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಬೈ ಹೇಳಿದ್ರು. ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟರು, ಬಿಜೆಪಿ ಸೇರ್ಪಡೆ ಆದ್ರು. ಬಿಜೆಪಿ ಸೇರ್ಪಡೆ ಆದ ನಂತರ ಇಲ್ಲಿ ಫುಲ್ ಆಕ್ಟಿವ್ ಆಗಿ ಜಗದೀಶ್ ಶೆಟ್ಟರ್ ಕೆಲಸ ಮಾಡ್ತಾ ಇದ್ರು, ಕ್ಷೇತ್ರ ಸಂಚಾರ ಮಾಡ್ತಾ ಇದ್ರು. ಮುಂಬರುವ ಲೋಕಸಭಾ ಚುನಾವಣೆಗೆ ನಾನೇ ಅಭ್ಯರ್ಥಿ ಆಗ್ತೇನೆ, ಲಿಂಗಾಯತ ಕೋಟಾದಡಿ ಅಂದ್ರೆ ಜಾತಿ ಲೆಕ್ಕಾಚಾರದಡಿ ಬಿಜೆಪಿ ಹೈಕಮಾಂಡ್ ನನಗೆ ಟಿಕೆಟ್ ಕೊಡುತ್ತೆ ಅಂತೇಳಿ. ಆದ್ರೆ ಜಗದೀಶ್ ಶೆಟ್ಟರ್ ಒಂದು ಮಾತನ್ನ ಹೇಳ್ತಾ ಇದ್ರು, ನಾನು ಟಿಕೆಟ್ ಕೊಟ್ರೆ ನಾನು ಸ್ಪರ್ಧೆ ಮಾಡ್ಲಿಕ್ಕೆ ಸಿದ್ಧ, ಆದ್ರೆ ನನಗೆ ಹಾವೇರಿಗೆ ಕೇಳ್ತಾ ಇದ್ದೀನಿ, ಇನ್ನೊಂದು ಕಡೆ ಅಂದ್ರೆ ಧಾರವಾಡಕ್ಕೆ ಕೇಳ್ತೀನಿ, ಎರಡೂ ಲೋಕಸಭಾ ಕ್ಷೇತ್ರದ ಮೇಲೂ ನಾನು ಕಣ್ಣಿಟ್ಟಿದ್ದೀನಿ ಅಂತೇಳಿ ಪರೋಕ್ಷವಾಗಿ ಜಗದೀಶ್ ಶೆಟ್ಟರ್ ಹೇಳಿದ್ರು. ಮತ್ತು ಅದೇ ರೀತಿಯಾಗಿ ಇಲ್ಲಿ ಅಂದ್ರೆ ಬಿಜೆಪಿ ಹೈಕಮಾಂಡ್ ಅವರಿಗೆ ಒಂದು ಮಾತನ್ನ ಕೊಟ್ಟಿತ್ತು, ನಿಮಗೆ ಮುಂಬರುವ ಲೋಕಸಭಾ ಚುನಾವಣೆಗೆ ನಾವು ನಿಮಗೆ ಇಲ್ಲಿ ಅಂದ್ರೆ ಟಿಕೆಟ್ ಕೊಡ್ತೀವಿ, ನೀವು ಸ್ಪರ್ಧೆ ಮಾಡಿ ಅಂತೇಳಿ. ಆದ್ರೆ ಈಗಾಗಲೇ ಅಂತಂದ್ರೆ ನಿನ್ನೆ ಇಲ್ಲಿ ಬಿಜೆಪಿಯ ಒಂದು 2ನೇ ಪಟ್ಟಿ ಬಿಡುಗಡೆ ಆಗಿದೆ. 2ನೇ ಪಟ್ಟಿ ಬಿಡುಗಡೆಯಲ್ಲಿ ಒಂದು ಕಡೆ ಅಂತಾರೆ ಇಲ್ಲಿ ಧಾರವಾಡ ಜಿಲ್ಲೆಗೆ ಪ್ರಹ್ಲಾದ್ ಜೋಶಿ, ಇನ್ನೊಂದು ಕಡೆ ಅಂತಂದ್ರೆ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಇಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಘಟಾನುಘಟಿ ನಾಯಕರನ್ನೇ ಇಲ್ಲಿ ಅಂತಂದ್ರೆ ಬಿಜೆಪಿ ಅಖಾಡಕ್ಕೆ ಇಳಿಸಿದೆ. ಅಖಾಡಕ್ಕೆ ಇಳಿಸಿದ ನಂತರ ಜಗದೀಶ್ ಶೆಟ್ಟರ್ ಮುಂದಿನ ನಡೆ ಏನು ಅನ್ನೋದೇ ಈಗಾಗಲೇ ಪ್ರಶ್ನೆ ಆಗ್ತದೆ. ಯಾಕಂದ್ರೆ ನಿನ್ನೆ ಒಂದು ರಾಯಚೂರು ಪ್ರವಾಸ ಇತ್ತು ಜಗದೀಶ್ ಶೆಟ್ಟರ್. ಇವತ್ತಿನ ಫುಲ್ ಪ್ರತಿದಿನ ಅಂದ್ರೆ ಇವತ್ತಿನ ದಿನ ಏನಿದೆ ಪೂರ್ತಿ ದಿನವೂ ಸಹಿತ ಇಲ್ಲಿ ರಾಯಚೂರಲ್ಲಿ ಕಳೆಯಬೇಕಾಗಿತ್ತು. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪಕ್ಷದ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕಾಗಿತ್ತು. ಆದ್ರೆ ಆ ಕಾರ್ಯಕ್ರಮವನ್ನ ಮೊಟಕುಗೊಳಿಸಿ ರಾತ್ರೋರಾತ್ರಿನೇ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿಗೆ ಆಗಮಿಸಿದ್ದಾರೆ. ಹುಬ್ಬಳ್ಳಿಗೆ ಆಗಮಿಸಿ ತಮ್ಮ ಬೆಂಬಲಿಗರ ಜೊತೆಗೆ ಈಗಾಗಲೇ ಅಂತಾರೆ ಚರ್ಚೆ ಮಾಡ್ತಾರೆ. ಇವತ್ತು ತೀವ್ರ ಕುತೂಹಲ ಕೆರಳಿಸಿದೆ ಜಗದೀಶ್ ಶೆಟ್ಟರ್ ನಡೆ, ಮುಂದಿನ ನಡೆ ಏನು ಅಂತೇಳಿ. ಯಾಕಂದ್ರೆ ಜಗದೀಶ್ ಶೆಟ್ಟರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗಲ್ಲ ಅನ್ನೋದ ಕಾರಣಕ್ಕೆ ಪಕ್ಷವನ್ನ ತೊರೆದ್ರು. ಆದ್ರೆ ಈಗ ಪಕ್ಷ ತೊರೆಯುವ ಮಾತಿಲ್ಲ. ಆದ್ರೆ ಹೈಕಮಾಂಡ್ ವಿರುದ್ಧ ಯಾವ ರೀತಿಯಾಗಿ ಬೆಂಕಿ ಉಗುಳ್ತಾರೆ ಅನ್ನೋದೇ ಕಾವು ನೋಡಬೇಕಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮ ಡೀಟೇಲ್ಸ್ಗಾಗಿ.